ಪಶುಪತಿ, ಯಾರಿದು? ನಮ್ಮ ಅಣ್ಣನ ಕೈಯಿಂದ ಸಾಯೋದಕ್ಕೂ ಮುಂಚೆ ಈ ತುಚ್ಛ ನಾಗನ ಪೂರ್ವಾಪರ ಏನು ಅಂತ ನಾನು ತಿಳ್ಕೋಬೇಕು. ನಂತರ ನಮ್ಮಣ್ಣ ಇದ್ರ ಹೆಡೆ ಮೇಲೆ ತನ್ನ ಕಾಲಿಟ್ಟು ಇದು ಜೀವ ಹೋಗೋವರೆಗೂ ಇದನ್ನ ಹೊಸ್ಕಾಕ್ಬಿಡ್ತಾನೆ. ಹೇಳು ಪಶುಪತಿ, ಯಾರಿದು? ಏನಾಗಿದೆ ನಿಂಗೆ? ಸ್ವಂತ ಮಗಳನ್ನೇ ಸಾಯಿಸ್ತೀನಿ ಅಂತ ಹುಚ್ಚಾಗಿ ಯೋಚನೆ ಮಾಡ್ತಿದ್ಯಲ್ಲಮ್ಮ. ಹೇಳು, ಯಾರು ನೀನು? ಈ ಮನೆಗೆ ಯಾಕೆ ಬಂದೆ ನೀನು? ಯಾರ ಮೇಲೆ ಸೇಡ್ಗೋಸ್ಕರ ಬಂದೆ? ಸತ್ಯ ಹೇಳು, ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನೀನು ಶಾಶ್ವತವಾಗಿ ಬಂಧಿಸಿ ಭೂಮಿ ಒಳಗಡೆ ಇಟ್ಬಿಡ್ತೀನಿ. ಹೇಳು. ಈಗ ನಾನು ಹೇಳಿದ್ರು ಹೇಳದೆ ಹೋದ್ರು ಮಂತ್ರ ಶಕ್ತಿಯಿಂದ ತಿಳ್ಕೊತಾರೆ. ನಾನು ಯಾರು ಅಂತ ತಿಳಿದ್ರೆ ಸಾಯಿಸ್ತಾರೆ. ಮಾವಯ್ಯ ನನ್ನ ಸಾಯಿಸ್ಬಿಡ್ತಾರೆ. ವರ್ಮ, ಗೊತ್ತಾಗ್ಬಿಡ್ತು. ಈ ಮನೆಗೆ ಯಾರು ಬಂದಿದ್ದು ಅಂತ ಗೊತ್ತಾಗ್ಬಿಡ್ತು. ಯಾರು ಪಶುಪತಿ? ಹೇಳ್ತೀನಿ. ಅಣ್ಣ, ಎಲ್ಲಿ ಪಶುಪತಿ? ಎಲ್ಲಿ ಆ ನಾಗ? ಅವಸರ ಪಡಬೇಡ ವರ್ಮ, ಅದು ಶಕ್ತಿ ಇಲ್ದಿರೋ ನಾಗ ಅಷ್ಟೇ. ಯಾವುದೇ ರೀತಿ ಶಕ್ತಿ ಅದಕ್ಕಿಲ್ಲ. ಅದರಿಂದ ನಿಮ್ಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಯಾವ ರೀತಿ ತೊಂದರೆನೂ ಇಲ್ಲ. ಅದು ದಾರಿ ತಪ್ಪಿ ಮನೆ ಒಳಗಡೆ ಬಂದಿದೆ ಅಷ್ಟೇ. ಎಲ್ಲೋಗ್ಬೇಕು ಅಂತ ಗೊತ್ತಾಗ್ದೆ ನಿಮ್ ಕಣ್ ಮುಂದೆ ಬಿದ್ದಿದೆ ಅಷ್ಟೇ. ಅದೊಂದು ಚಿಕ್ಕ ಹುಳತರ ಹಾವು ಅಷ್ಟೇ. ಚಿಕ್ಕ ಹಾವ ದೊಡ್ಡ ಹಾವ ಅನ್ನೋದು ವಿಷಯ ಅಲ್ಲ ಪಶುಪತಿ. ಆ ಕಪಟ ಹಾವಿಗೆ ದಾರಿ ತಪ್ಪಿದ್ಯಾ ಅಥವಾ ತಪ್ಸಿದ್ರ? ನಾಗಗಳನ್ನ ನಾನು ನಂಬಲ್ಲ. ಚಿಕ್ಕ ವಯಸ್ಸಿಂದ ಹಾಲು ಕೊಟ್ಟು ಬೆಳೆಸಿದ್ರು ಅದಕ್ಕೆ ಹಲ್ ಬಂದಾಗ ಅಲ್ಲಿರೋದು ಅಮೃತ ಅಲ್ಲ, ವಿಷಾನೇ. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ನಂಬಿಕೆ ದ್ರೋಹನ, ನಾಗಗಳ ದ್ವೇಷನ ಸಹಿಸಲ್ಲ. ನಾಗಗಳು ಬುಸು ಕೊಟ್ಟಿದ್ರೇನೆ ನನ್ನ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ ಪಶುಪತಿ. ಆ ವಿಷಯ ನಿನಗೂ ಗೊತ್ತು. ಎಷ್ಟು ದೊಡ್ಡ ನಾಗ್ರ ಹಾವು ಆಗಿದ್ರು ನಮ್ಮ ಅಣ್ಣನ ಕಾಲ್ ಕೆಳಗೆ ಬಿದ್ದು ವಿಲ ವಿಲ ಅಂತ ಒದ್ದಾಡ್ಬಿಡ್ಬೇಕು. ಅದೆಲ್ಲ ಪಶುಪತಿ ಈಗ ಸಮಸ್ಯೆ. ನಮ್ಮಣ್ಣ ತಪೋಶಕ್ತಿಯಿಂದ ಶಿವನ್ನೇ ಮೆಚ್ಚಿಸಿ ನಾಗಮಣಿನ ಪಡೆಯುವಂತ ಆ ಕೊನೆ ಕ್ಷಣದಲ್ಲಿ ಅದನ್ನ ತಪ್ಪಿಸಿದ್ಯಾರು? ಅವರಿಗೆ ಆ ನಾಗಮಣಿ ಅವಶ್ಯಕತೆ ಏನಿತ್ತು? ಈಗ ಆ ನಾಗಮಣಿ ಎಲ್ಲಿದೆ, ಮತ್ತೆ ಅದನ್ನ ಪಡೆಯೋದು ಹೇಗೆ? ಹೇಳ್ತೀನಿ. ನಾಗಮಣಿ ಜಾಡು ಗೊತ್ತಾಯ್ತು ವರ್ಮ. ನಾಗಮಂಡಲದ ಪಕ್ಕದಲ್ಲಿರೋ
ಶಿವಪುರ ಗ್ರಾಮದಲ್ಲಿ ನಾಗಬನ ಇದೆ. ನನ್ನ ದೃಷ್ಟಿ ಕೂಡ ಆ ಸ್ಥಾನಕ್ಕೆ ಹೋಗದೇ ಇರೋ ಥರ ಆಗ್ತಿದೆ. ನಾಗಗಳಿಂದನೇ ನಾಗಮಣಿಗೆ ಸೃಷ್ಟಿಯಲ್ಲೇ ಅತ್ಯಂತ ಪ್ರಭಾವಶಾಲಿಯಾದ ಮಂತ್ರ ಬಳಸಿದ್ದಾರೆ. ಅದನ್ನು ಕಂಡುಹಿಡಿಯೋದು ನಮ್ಮ ಕೈಯಲ್ಲಾಗಲ್ಲ. ನಾಗಬಂಧನದಲ್ಲಿ ಇಷ್ಟೊಂದು ಪ್ರಮಾದಕರವಾದ ನಾಗಬಂಧ ನಾಗನಿಧಿಗಿದೆ. ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ಶಕ್ತಿಶಾಲಿಯಾದ ಮಂತ್ರವನ್ನು ಹಾಕಿದ್ರು. ಆ ನಾಗಬಂಧ ಬಿಡಿಸೋದ್ರಲ್ಲಿ ಅಪಶ್ರುತಿಯಾಗಿ ಆ ಬಂಧನ ಇನ್ನೂ ಬಲಶಾಲಿ ಆಯಿತು. ಮತ್ತೆ ಇಷ್ಟು ವರ್ಷಗಳ ನಂತರ ಈಗ ನಾಗಬಂಧನನ ಬಿಡಿಸಿದ್ದು ಇವನೊಬ್ಬನೇ. ಅದನ್ನು ಸಾಧಿಸೋದು ಯಾರಿಂದನೂ ಸಾಧ್ಯ ಇಲ್ಲ. ಬೇಡ, ಆಗಲ್ಲ ಅನ್ನೋ ವಿಷಯ ನಿನ್ನ ಬಾಯಿಂದ ಬರಬಾರ್ದು. ಆ ವಿಷಯ ನನ್ನ ಕಿವಿಗೆ ಬೀಳಬಾರ್ದು. ನಾಗಮಣಿ ನನಗೆ ಬೇಕು. ಅದಕ್ಕೆ ನಾನೇನು ಮಾಡಬೇಕು, ನೀನೇನು ಮಾಡಬಾರ್ದು ಅನ್ನೋ ವಿಷಯ ಮಾತ್ರ ಹೇಳು. ಅದನ್ನು ಸಾಧಿಸ್ಬೇಕು ಅಂದರೆ ನನ್ನ ತಪೋ ಶಕ್ತಿಗೆ ನನ್ನ ಶಕ್ತಿ ಜೊತೆಯಾಗಬೇಕು. ಮತ್ತೆ ಬಂದು ನಾಗಮಣಿಗೋಸ್ಕರ ಪ್ರಯತ್ನ ಪಡ್ತೀನಿ. ಯಾರೋ ಅಲ್ಲಿ? ಯಜಮಾನ್ರೆ, ಇವತ್ತಿಂದ ನಮ್ಮ ಮನೆಯಲ್ಲಿ ಯಾವ ಚಿಕ್ಕ ಹಾವು ಕಾಣಿಸಿದ್ರು ನಿಮ್ಮ ತಲೆ ಹೋಗುತ್ತೆ. ಹುಷಾರು ಯಜಮಾನ್ರೆ. ಹೊರಡಿ. ನಿನಗೆ ನಿನ್ನ ಭಾವನ ಮೇಲಿರೋ ಪ್ರೀತಿನೇ ನಾನು ಅವ್ರಿಗೆ ನಿಜ ಹೇಳದೆ ಇರೋಗಿ ಮಾಡ್ತು. ಒಂದು ಹೆಣ್ಮಗು ಭವಿಷ್ಯ ಒಳ್ಳೇದು ಮಾಡಬೇಕೇ ಹೊರತು ಕೆಟ್ಟದ್ದು ಮಾಡಬಾರ್ದು. ಏನ್ ಮಾಡೋದು? ಎಲ್ಲ ನನ್ನ ಕರ್ಮ. ಆ ಮಾಯಿದಾರಿ ಹಾಕಿರೋ ಶಾಪದಿಂದ ಈ ತರ ಕಷ್ಟ ಪಡ್ತಿದ್ದೀನಿ. ಪ್ರತಿ ಕ್ಷಣನೂ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಭಾವನ್ ಜೊತೆ ಮದ್ವೆ ಆಗ್ಬೇಕು ಅನ್ನೋ ಕನ್ಸಾಗೆ ಉಳಿದು ಬಿಟ್ಟಿದೆ. ನಿನಗಿರೋ ಶಾಪನ ವರವಾಗಿ ಬದಲಾಯಿಸು. ಶಾಪನ ವರವಾಗಿ ಬದಲಾಯಿಸ್ಕೊಳ್ಳೋದಾ? ಹೇಗೆ? ನಾಗಮಣಿ ಇಲ್ಲದೆ ಇರೋದ್ರಿಂದ ಊರಿಗೆ ಅನಿಷ್ಟ ಆಗಿದೆ ಅಂತ, ಅದಕ್ಕೆ ಜನರು ಸಾಯ್ತಿದ್ದಾರೆ ಅಂತ ಒಂದು ಭ್ರಮೆನ ಸೃಷ್ಟಿ ಮಾಡು. ಪುಣ್ಯನ ಪ್ರಾಣ ಅನ್ಕೊಂಡಿರೋ ಜನರ ಹತ್ರನೇ ಪುಣ್ಯ ಜೀವನನ ನಾಶ ಮಾಡೋ ಥರ ಮಾಡು. ಹೇಗೆ? ಅರ್ಥ ಆಗೋದರ ಹೇಳು ಪಶುಪತಿ. ಊರಿಗೆ ಅನಿಷ್ಟ ಆಗಿದೆ ಅಂತ, ಅನಿಷ್ಟ ಹೋಗೋದಿಕ್ಕೆ ಪುಣ್ಯನ ದೇವತೆ ಮಾಡಬೇಕು ಅಂತ ಆ ತಾಯಿನೇ ಹೇಳಿದ್ದಾರೆ ಅಂತ ಯಾರ ಹತ್ರ ಆದ್ರೂ ಹೇಳಿಸು. ಅದು ಆ ತಾಯಿ ಆಜ್ಞೆ ಅಂತ ನಂಬಿಸು. ಅದರಿಂದ ಪುಣ್ಯನ ದೇವತೆಯನ್ನಾಗಿ ಮಾಡಿ ಹೆಣ್ಮಕ್ಳು ಜೀವನದಲ್ಲಿ ಮುಖ್ಯವಾಗಿರೋ ಮದುವೆ ಮಕ್ಕಳನ್ನ ದೂರ ಮಾಡಿ ಅವಳ ಜೀವನನ ನಾಶ ಮಾಡಿಬಿಡು. ಅದರಿಂದ ನಿನ್ನ ಭಾವ ನಿನಗೆ ಸಿಗ್ತಾನೆ. ಅವಳ ಮೇಲೆ ಕೋಪನೂ ತೀರಿಸ್ಕೊಂಡಾಗುತ್ತೆ. ನೀನು ಆ ಕೆಲಸ ಶುರು ಮಾಡ್ಕೋ, ನಾನು ನಾಗಮಣಿ ಕೆಲಸ ಶುರು ಮಾಡ್ಕೋತೀನಿ. ಏ ಪುಣ್ಯ, ಇವತ್ತಿಂದ ನಿನ್ನ ಭವಿಷ್ಯ ನನ್ನ ಕೈಯಲ್ಲಿದೆ.
ಅನಿರುದ್ಧ್, ಏನ್ ಮಾಡ್ತಿ? ನೀನ್ ಮಹಾರಾಣಿಯಾಗಿ ಬದುಕಬೇಕಾದವಳು. ಆದ್ರೆ ಈ ತರ ಅವಮಾನ, ಅಪವಾದಗಳನ್ನ ಅನುಭವಿಸ್ತಾ ಇದೀಯ. ಇದನ್ನೆಲ್ಲ ನೋಡ್ತಿರೋ ನನಗೆ ಇಷ್ಟೊಂದು ಕಷ್ಟ ಆಗ್ತಿರ್ಬೇಕಾದ್ರೆ ಇದನ್ನೆಲ್ಲ ಅನುಭವಿಸ್ತಾ ಇರೋಳು ನೀನು ಎಷ್ಟು ಕಷ್ಟ ಪಡ್ತಿರ್ಬೋದು ಅಂತ ಊಹೆ ಕೂಡ ಮಾಡಕ್ಕಾಗಲ್ಲ. ಈ ಊರಿನ ಕಲ್ಯಾಣಕ್ಕೋಸ್ಕರ ಆ ನಾಗಮಂಡಲನ ಪಡ್ಕೋಬೇಕು ಅಂತಿರೋ ನೀನು. ಆದ್ರೆ ನೀನ್ ಪಡ್ತಿರೋ ಕಷ್ಟ ನೋಡಿ ನಿನ್ನ ಗೌರವಿಸ್ಬೇಕಾಗಿರೋ ಈ ಊರಿನ ಜನ ನಿನ್ ಮೇಲೆ ಅಪವಾದನ ಹೊರಿಸ್ತಿದ್ದಾರೆ. ಆದ್ರೂ ಅವ್ರಿಗೆ ಒಳ್ಳೇದೇ ಆಗ್ಬೇಕು ಅಂತ ಭಾವಿಸ್ತಿರೋ ನೀನು ಎಷ್ಟು ಒಳ್ಳೆ ಹುಡುಗಿ ಪುಣ್ಯ. ಅನಿರುದ್ಧ್, ಅದು ಆ ದೇವ ನನ್ನ ಹಣೆ ಮೇಲೆ ಬರ್ತಿರೋ ಹಣೆ ಬರಹ. ಅದಕ್ಕೆ ಯಾರು ಏನ್ ಮಾಡಕ್ಕಾಗತ್ತೆ ಹೇಳು? ಈ ನಾಗಮಂಡಲದಲ್ಲಿ ಜನ ಸತ್ತು ಹೋಗೋದಕ್ಕೆ ಕಾರಣ ನಾನು ಅಂತ ಇದ್ದಾರೆ. ನಾಗಮಣಿ ಕಾಣಿಸ್ದೇ ಇರೋದಕ್ಕೂ ಕಾರಣ ನಾನೇ ಅಂತಿದ್ದಾರೆ. ಯಾವುದೇ ಪಾಪ ಪುಣ್ಯನೂ ಗೊತ್ತಿಲ್ಲದೆ ಇರೋ ನನ್ನ ಮೇಲೆ ಇಷ್ಟೊಂದು ಅಪವಾದಗಳು ಬರೋದಕ್ಕೆ ಕಾರಣ ನನ್ನ ಹಣೆ ಬರೋ ಚೆನ್ನಾಗಿಲ್ದೇ ಇರೋದೇ ಅಲ್ವಾ? ಅದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅನಿರುದ್ಧ್, ನೀನೇ ಹೇಳ್ದೆ ನಾನು ಒಳ್ಳೆ ಹುಳು ಅಂತ. ನಾನಲ್ಲ, ನೀನು ಒಳ್ಳೆಯವನು ಅನಿರುದ್ಧ್. ನೀನು ಒಳ್ಳೆಯವನು ಅನಿರುದ್ಧ್. ಪುಣ್ಯ, ಪುಣ್ಯ, ನನಗೆ ಕೈ ಮುಗಿತಾ ಇದೆಯಲ್ಲ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಆದರೂ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡೋದಕ್ಕೆ ಸ್ವಲ್ಪ ಹೆಜ್ಜೆ ಮುಂದೆ ಇಡ್ತಾರೆ. ಆದರೆ ನೀನು ನನಗೆ ರಕ್ಷಣೆ ಆಗಿತ್ತು. ನನ್ನನ್ನು ಒಂದು ಕವಚ ಥರ ಕಾಪಾಡ್ತಿದ್ಯಾ. ನೀನು ಒಳ್ಳೆಯವನು ಅನಿರುದ್ಧ್. ನನಗಿದಕ್ಕಿಂತ ಒಳ್ಳೆಯ ಅದೃಷ್ಟ ಇನ್ನೇನು ಬೇಕು ಹೇಳು? ನನ್ನ ಉಸಿರು ನಿಂತು ಹೋಗೋ ಕೊನೆ ಕ್ಷಣದವರೆಗೂ ನೀನು ನನ್ನ ಜೊತೆನೇ ಇರಬೇಕು ಅಂತ ದೇವ್ರ ಹತ್ರ ಕೇಳ್ಕೋತೀನಿ ಪುಣ್ಯ. ಪರ್ಣಿಕನ್ ಜೊತೆ ನನ್ನ ಮದುವೆ ನಿಶ್ಚಯ ಆಗಿರೋ ಕ್ಷಣದಿಂದ ಎಷ್ಟು ನರಕ ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಪುಣ್ಯ. ಪ್ರತಿ ಕ್ಷಣನೂ ಸತ್ತು ಬದುಕಿದ್ದೀನಿ. ಪರ್ಣಿಕನ್ ಕತ್ತಿಗೆ 3 ಗಂಟೆ ಹಾಕಿರೋ ಮರುಕ್ಷಣನೇ ನನ್ನ ಈ ಉಸಿರು ನಿಂತು ಹೋಗುತ್ತೆ. ಅನಿರುದ್ಧ್, ನಿನ್ಮೇಲೆ ನನಗಿರೋ ಪ್ರೀತಿನ ನೀನು ಅರ್ಥ ಮಾಡ್ಕೊಳ್ದೇ ಇದ್ರು ಆ ದೇವರು ಅರ್ಥ ಮಾಡ್ಕೊಂಡಿರೋದ್ರಿಂದ ಪರ್ಣಿಕನ್ ಜೊತೆ ನನ್ನ ಮದುವೆ ನಡೀದೇ ಇರೋ ಹಾಗಾಯ್ತು. ಪುಣ್ಯ, ನೀನು ಯಾವತ್ತಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀಯ ಅಂತ ನಾನು ಎಷ್ಟೇ ಜನ್ಮ ಆದರೂ ಕಾಯ್ತಾನೆ ಇರ್ತೀನಿ. ನನ್ನ ಕೈನ ನೀನು ಯಾವತ್ತೂ ಬಿಡಲ್ಲ ಅಲ್ವಾ ಪುಣ್ಯ? ಬಿಡಲ್ಲ.
ಪುಣ್ಯ. ಎಷ್ಟು ಒಳ್ಳೆ ವ್ಯಕ್ತಿನ ನಾನು ದೂರ ಮಾಡ್ಕೋತಿದ್ದೀನಲ್ಲ. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತಮ್ಮ. ಅಪ್ಪಿತಪ್ಪಿನೂ ಕೂಡ ಪುಣ್ಯ ಭಾವನ ಪ್ರೀತಿಸ್ತಿದ್ದಾಳೆ ಅನ್ನೋ ಸತ್ಯ ಭಾವಂಗೆ ಗೊತ್ತಾಗಬಾರ್ದು. ಆ ಸತ್ಯ ಏನಾದ್ರೂ ನನ್ನ ಭಾವಂಗೆ ಗೊತ್ತಾದ್ರೆ ಭಾವ ಅವಳನ್ನ ಮದ್ವೆ ಆಗ್ತಾನೆ. ಅದು ಅದು ನಡೀದೇ ಇರೋ ಥರ ನೋಡ್ಕೊ. ನನ್ನ ಭಾವ ನನಗೆ ಸಿಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಪುಣ್ಯ ಭಾವನಿಂದ ದೂರ ಆಗ್ಬೇಕು, ಅಥವಾ ಭಾವ ಅವಳನ್ನ ದೂರ ಇಡಬೇಕು. ಭಾವ ಅವಳನ್ನ ದೂರ ಇಡೋದಂದ್ರೆ ಅದು ಅದು ಆಗದೆ ಇರೋ ಕೆಲಸ. ಅದಕ್ಕೆ ಆಗುವಂಥ ಕೆಲಸನ ಹೇಳ್ತಿದ್ದೀನಿ. ಅವಳನ್ನ ಊರ್ ಜನರ ಮುಂದೆ